ಪಾಂಡವರ ಕಾಲಕ್ಕೆ ಆಗುವಾಗ ಮತ್ತೆ ತದನಂತರದಲ್ಲಿ ಅವನ ಪಾಂಡವರ ಆಳ್ವಿಕೆ ಮತ್ತೊಂದು 1000 ವರ್ಷಗಳ ಕಾಲ ಇದ್ದಾಗ ವೇದಕ್ಕೆ ಸರಿಯಾದ ಅರ್ಥ ತಿಳಿದಿತ್ತು. ತದನಂತರದಲ್ಲಿ ಯುಗದ ಪ್ರಾರಂಭ, ಕಲಿಯದ ಯುಗ ಅಂತ ಹೇಳಿ ನಮಗೆ ವಿಜಯಸಿಂಹಾಚಾರ್ಯ ಯಾವತ್ತೂ ಹೇಳ್ತಾ ಇದ್ರು. ಆ ರೀತಿಯಾಗಿ ಬಂದಾಗ ಬುದ್ಧನ ಪ್ರಭಾವದಿಂದ ಆ ವೇದದ ಅರ್ಥದಲ್ಲಿ ಅನೇಕ ವ್ಯತ್ಯಾಸಗಳು ಮೂಡಿತು. ವೇದ ಸರಿಯಾಗಿ ಅರ್ಥ ಆಗದಂತಹ ಪರಿಸ್ಥಿತಿ ಒದಗಿ ಬಂತು. ತದನಂತರದಲ್ಲಿ ಅದು 13ನೇ ಶತಮಾನದ ತನಕವೂ ಕೂಡ ಆಯಿತು. ತದನಂತರದಲ್ಲಿ ಆಚಾರ್ಯರು ಬಂದು ವೇದವ್ಯಾಸರಿಗೆ ಅಭಿಪ್ರೇತವಾದಂತಹ ಆ ವೇದಕ್ಕೆ ಅರ್ಥವನ್ನು ಮಧ್ವರು ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ನಾವು ವೇದಕ್ಕೆ ಅರ್ಥವನ್ನು ಗಮನಿಸಿದಾಗ ಅನ್ಯರು ಮಾಡುವಂತಹ ಅರ್ಥ ನಮ್ಮ ಪುರಾಣಗಳಲ್ಲಿ ಅಥವಾ ವೇದವ್ಯಾಸರು ಹೇಳಿದಂತೆ ಯಾರೂ ಕೂಡ ಅರ್ಥೈಸಲಿಲ್ಲ. ಬೌದ್ಧರು ವೇದವನ್ನು ಒಪ್ಪಲೇ ಇಲ್ಲ. ಮತ್ತು ಮೀಮಾಂಸಕರು, ನೈಯಾಯಿಕರು, ವೈಶೇಷಿಕರು ಅವರು ವೇದವನ್ನು ಒಪ್ಪಿದರೂ ಕೂಡ ಅದು ಭಗವತ್ಪರವಾಗಿ ಅದರ ಚಿಂತನೆಯನ್ನು ಮಾಡಲಿಲ್ಲ. ಆ ರೀತಿಯಾಗಿ ವೇದವ್ಯಾಸರ ಆ ಒಂದು ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ಅಥವಾ ವೇದವ್ಯಾಸರ ಚಿಂತನೆಯಂತೆ ಗತಿ ಸಾಮಾನ್ಯ ಆತು ಅಂತ ಹೇಳಿ ಏನು ವೇದವ್ಯಾಸ ಬ್ರಹ್ಮಸೂತ್ರ ರಚನೆಯನ್ನು ಮಾಡಿ ಬ್ರಹ್ಮಸೂತ್ರ ರಚನೆ ಆದದ್ದೇ ವೇದಕ್ಕೆ ಯಾವ ರೀತಿ ಅರ್ಥವನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ. ಆದರೆ ಅನ್ಯರು ಯಾರು ಮಧ್ವರು ಬರುವ ತನಕ ಯಾರು ಕೂಡ ಆ ರೀತಿಯಾದಂಥ ಅರ್ಥವನ್ನೇ ಮಾಡಲಿಲ್ಲ. ವೇದಾಂತಕೃತ್ ವೇದ ವಿದೇವ ಚಾಹಂ ವೇದೈತಿ ಸರ್ವೇ ರಹಮೇ ವೇದ್ಯ, ಈ ರೀತಿಯಾಗಿ ಭಗವಂತ ಅಲ್ಲಿ ಎಲ್ಲ ಇಡೀ ವೇದದಿಂದ ನಾನೇ ತಿಳಿಸಲ್ಪಡ್ತೇನೆ ಅಂತ ಹೇಳಿ ಅನೇಕ ರೀತಿಯಾಗಿ ಭಗವಂತ ಹೇಳಿದರೂ ಕೂಡ ಆ ರೀತಿಯಾದಂತಹ ಅರ್ಥವನ್ನು ಯಾರೂ ಕೂಡ ಮಧ್ವರು ಬರೋ ತನಕ ಮಾಡಲಿಲ್ಲ. ಮಧ್ವರು ಬಂದು ಎಲ್ಲ ವೇದಗಳು ಕೂಡ ಅದು ಭಗವತ್ಪರವಾಗಿ ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಿಳಿಸಿಕೊಟ್ರು. ತತ್ ವಾಯವಾಯಾಹಿ ದರ್ಶತೆ ಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರುಧಿ ಹವಂ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸೋಮ ಅಂತ ಹೇಳಿದರೆ ಈಗ ಸೋಮ ಬಳ್ಳಿ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಈಗ ಪ್ರಸಕ್ತ ಆ ಸೋಮ ಸಿಗ್ತಾ ಇಲ್ಲ. ಆದ್ದರಿಂದ ಈ ವೇದಗಳು ಯಾವ ರೀತಿಯಾಗಿ ನೀವು ಕೂಡಿಸ್ತೀರಿ ಅಂದರೆ ವೇದಕ್ಕೆ ನಿತ್ಯತ್ವವನ್ನು ನಾವು ಒಪ್ತೇವೆ. ವೇದ ಯಾವತ್ತೂ ಕೂಡ ಅನಿತ್ಯವಾದಂಥವೇ ಭಗವಂತನೇ ತಿಳಿಸ್ತದೆ. ಈ ರೀತಿಯಾಗಿ ಸಾಯಣರು ಮೊದಲಾದವರು ಅರ್ಥ ಮಾಡಿದಾಗ ಅಲ್ಲಿ ಅಲಂಕೃತ ಅಂತ ಹೇಳುವಾಗ ಸಂಸ್ಕೃತ ಅಂತ ಹೇಳಿ ತೆಗೆದುಕೊಂಡು ಅಲ್ಲಿ ಸೋಮಬಳ್ಳಿಯನ್ನು ಸಂಸ್ಕಾರಗೊಳಿಸಲ್ಪಟ್ಟಂತಹ ಸೋಮಬಳ್ಳಿಯಿಂದ ನೀನು ಅದನ್ನು ಪಾಹಿ ಕುಡಿ ಅಂತ ಹೇಳಿ ಆ ರೀತಿಯಾದಂಥ ಅರ್ಥವನ್ನು ಅವರು ಮಾಡಿದರೆ ಅದು ಯಾವ ರೀತಿ ಕೂಡುತ್ತದೆ? ಅದು ಕೂಡುವುದಿಲ್ಲ, ಈಗ ಆಗುವುದಿಲ್ಲ. ಆದ್ದರಿಂದ ವೇದಕ್ಕೆ ಏನು ನೀವು ನಿತ್ಯತ್ವವನ್ನು ಒಪ್ಪಿದ್ದೀರಿ ಅದು ಕೂಡುವುದೇ ಇಲ್ಲ, ವೇದ ಅರ್ಥಹೀನವಾಗಿದೆ ಅಂತ ಹೇಳಿ ಅಲ್ಲಿಂದಲೇ ಅಂದರೆ ಅಲ್ಲಿ ಸ್ಕಂದಸ್ವಾಮಿ ಮೊದಲಾದವರೆಲ್ಲ ಈ ರೀತಿಯಾಗಿ ಅರ್ಥ ಮಾಡಿದ್ದರಿಂದ, ಸಾಯಣರು ಕೂಡ ಆ ರೀತಿ ಅರ್ಥ ಮಾಡಿದ್ದರಿಂದ ಪಾಶ್ಚಾತ್ಯರು ನಮ್ಮ ವೇದವನ್ನು ಅವರು ಸ್ವೀಕರಿಸಿದಾಗ ಯಾರೋ ಏನು ಅರ್ಥ ಇಲ್ಲದ್ದನ್ನು ಈ ವೇದಗಳು ತಿಳಿಸ್ತಾ ಇವೆ ಅಂತ ಹೇಳುವಂತಹ ಭಾವನೆ ಬರುವಂತೆ ಎಲ್ಲರೂ ಕೂಡ ಅದರ ಟ್ರಾನ್ಸ್ಲೇಷನನ್ನು ಅಥವಾ ಅದರ ಅನುವಾದವನ್ನು ಅವರು ಮಾಡಿಕೊಂಡರು. ಆದ್ದರಿಂದ ಅಲ್ಲಿ ಕೂಡುವುದಿಲ್ಲ, ಅಲ್ಲಿ ಸೋಮಗಳು ಇಲ್ಲ ಅಂತ ಹೇಳಿದಾಗ ಆಚಾರ್ಯರು ತಿಳಿಸುವಾಗ ವಾಯೋ ಬಲಾಶ್ರಯ ದರ್ಶತ ಅಲ್ಲಿ ಅವರು ದರ್ಶನೀಯ ಅಂತ ಹೇಳಿ ತಗೊಳ್ತಾರೆ. ಇಲ್ಲಿ ಸರ್ವಜ್ಞನಾದಂತಹ ವಾಯುವನ್ನು ತೆಗೆದುಕೊಂಡು ಇಮೇ ಸೋಮ ಅಂತೇಳಿ ನಮ್ಮ ಮನಸ್ಸುಗಳು ಅಲಂಕೃತ ಅಂತೇಳಿ ಒಳ್ಳೆಯ ಗುಣಗಳಿಂದ ಅಲಂಕೃತವಾಗಿದೆ. ಆ ಮನಸ್ಸನ್ನು ನೀನು ಪಾಹಿ, ನೀನು ಅದನ್ನು ಸ್ವೀಕಾರ ಮಾಡುವುದು ಆಸ್ವಾದಿಸು ಅಂತ ಹೇಳುವಂತಹ ಚಿಂತನೆಯನ್ನು ಮಾಡಿದಾಗ ಇದು ಎಲ್ಲ ಕಾಲಕ್ಕೂ ಕೂಡ ಇದು ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಎಲ್ಲ ಕಾಲದಲ್ಲಿಯೂ ಕೂಡ ಇದನ್ನು ಕೂಡಿಸ್ಲಿಕ್ಕೆ ಬರ್ತದೆ. ಆದ್ದರಿಂದ ವೇದಗಳಿಗೆ ಈ ರೀತಿಯಾದಂತಹ ಅರ್ಥವನ್ನು ಮಾಡಬೇಕು ಅಂದರೆ ಅಧ್ಯಾತ್ಮಪರವಾದಂಥ ಅರ್ಥ. ಅನ್ಯರಾಗುವಾಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಅರ್ಥವನ್ನು ಮಾಡಿದ್ರು. ಆದರೆ ಅದು ಎಲ್ಲ ಕಾಲದಲ್ಲಿಯೂ ಕೂಡ ಅದು ಸಮಂಜಸವಲ್ಲ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ಬಂದಂತಹ ಅಂತೂ ಆ ಕಾಲಕ್ಕಾಗುವಾಗ ಅಲ್ಲಿ ಅರವಿಂದ ಘೋಷರಾಗುವಾಗ ಅದಕ್ಕೆ ಅವರಿಗೆ ಮಧ್ವಭಾಷ್ಯದ ಒಂದು ಅದನ್ನು ಓದುವಂತಹ ಒಂದು ಅವಕಾಶ ಒದಗಿ ಬಂತು. ಅಲ್ಲಿ ಅದನ್ನು ಕಪಾಲಶಾಸ್ತ್ರಿಗಳು, ಅವರ ಶಿಷ್ಯರಾದ ಕಪಾಲಶಾಸ್ತ್ರಿಗಳು ವೇದಗಳಿಗೆ ಅಧ್ಯಾತ್ಮ ಅರ್ಥ ಇಲ್ಲ ಅಂತ ಹೇಳಿದರೆ ವೇದಾನಾಂ ಅಧ್ಯಾತ್ಮ ಪರತ ನಾಸ್ತಿ ಇತಿ ಕೋ ನಾಮ ಬ್ರೂತೆ ಮಾಧ್ವೇಷು ಭಾಷ್ಯೇಶು ಜಾಗೃತ್ಸು ಅಂತ ಹೇಳುವ ಮೂಲಕ ಅಂದರೆ ಅಧ್ಯಾತ್ಮಪರವಾದಂಥ ಅರ್ಥ ಮಧ್ವರು ಮಾಡಿದ್ದಾರೆ. ಆದದ್ದರಿಂದ ಇಲ್ಲ ಅಂತ ಹೇಳಿ ಏನು ವೇದಗಳಿಗೆ ಅರ್ಥ ಇಲ್ಲ ಅಂತ ಹೇಳಿ ನೀವು ಏನು ಹೇಳ್ತಾ ಇದ್ದೀರಿ ಅದು ಯಾವುದೇ ರೀತಿಯಾಗಿ ಕೂಡುವುದಿಲ್ಲ ಅಂತ ಹೇಳುವಂತಹ
ಹಿನ್ನೆಲೆಯಲ್ಲಿ ಆಗಿನ ಕಾಲದಲ್ಲಿಯೂ ಕೂಡ ಅಲ್ಲಿ ಮಧ್ವರ ಒಂದು ಚಿಂತನೆಗೆ ಒತ್ತನ್ನು ಕೊಟ್ಟು ಮಧ್ವರು ಮಾಡಿದಂತಹ ಅರ್ಥ ಅತ್ಯಂತ ಸಮಂಜಸವಾದದ್ದು ಅಂತ ಹೇಳುವಂಥದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ಮಂತ್ರವನ್ನು ನಾವು ತೆಗೆದುಕೊಳ್ಳುವುದು ಅಂತ ಹೇಳಿ ಆದರೆ ಇಂದ್ರಮಿದ್ ಗಾತಿನೋ ಬೃಹತ್ ಇಂದ್ರಂ ಅರ್ಕೇವಿರರ್ಕಿಣಃ ಇಂದ್ರಂ ವಾಣಿರನುಷತ ಅಂತ ಹೇಳುವಂತಹ ಈ ಒಂದು ಮಂತ್ರದಿಂದ ನಾವು ಚಿಂತನೆಯನ್ನು ಮಾಡಿದರೆ ಅಲ್ಲಿ ಆಚಾರ್ಯರು ಅದಕ್ಕೆ ಭಾಷ್ಯವನ್ನು ಬರೆಯುತ್ತಾ ತ್ವಮೇವ ಘಾತಿನಃ ಸಾಮ್ನ ಸ್ತುವನ್ ತ್ರಿಗ್ಭಿಶ್ಚ ಬಹೃಚ ಬೃಹಂತಂ ಅನ್ಯ ವಾಣಿಭಿರಪಿ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಇಲ್ಲಿ ಮೊದಲಿಗೆ ಇಲ್ಲಿ ನಾವು ಸಾಹಿತ್ಯ ಚಿಂತನೆಯನ್ನು ಮಾಡುವುದು ಅಂತ ಹೇಳಿ ಆದರೂ ಕೂಡ ಅಲ್ಲಿ ಇಂದ್ರಮಿದ್ ಗಾತಿನೋ ಬೃಹತ್ ಇಂದ್ರಂ ಅರ್ಕೇಭಿರರ್ಕಿಣಃ ಇಂದ್ರಂ ವಾಣಿರನುಷ 3 ಬಾರಿ ಇಂದ್ರ ಶಬ್ದ ಬಂದಿದೆ. ಒಂದು ಕಾಲಕ್ಕಾಗುವಾಗ ಮಧ್ವರು ಬರುವ ಪೂರ್ವ ಇದು ಪುನರುಕ್ತಿ ಆಯಿತು. ಅಲ್ಲಿ ಇಂದ್ರ ಶಬ್ದ ಅನೇಕ ಬಾರಿ ಬಂದಿದೆ. ಅವರ ಚಿಂತನೆ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ ಇಂದ್ರ ಶಬ್ದವನ್ನು ಪ್ರಸಿದ್ಧ ಇಂದ್ರನಾರು ಅವನು ಸ್ವರ್ಗಾಧಿಪತಿ ಆದದ್ದರಿಂದ ಸ್ವರ್ಗಾಧಿಪತಿಯಾದಂಥ ಇಂದ್ರನನ್ನೇ ಇಲ್ಲಿ 3 ಬಾರಿ ತಿಳಿಸಿದಂತೆ ನಮಗೆ ಕಾಣ್ತದೆ. ಆದದ್ದರಿಂದ ಇದು ಅಷ್ಟು ಪುನರುಕ್ತಿ ದೋಷ ಇಲ್ಲಿ ಉಂಟು ಅಂತ ಹೇಳಿದರೆ ಆಚಾರ್ಯರು ಅದಕ್ಕೆ ಅಲ್ಲಿ ಇದಕ್ಕಾಗುವಾಗ ವೇದಕ್ಕಾಗುವ ತ್ರಯೋರ್ಥಾಹ ಸರ್ವವೇದೇಶು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಇಂದ್ರ ಒಂದು ಪ್ರಸಿದ್ಧನಾದಂತಹ ಅಲ್ಲಿ ಮಹೇಂದ್ರನ ತಗೊಂಡ್ರೆ ಉಪೇಂದ್ರನ ತಗೊಂಡ್ರೆ ಮಹೇಂದ್ರನ ತಗೊಂಡ್ರೆ ಮತ್ತೆ ಪುನಃ ವಾಯುಪರವಾಗಿ ಅದರ ಅರ್ಥದ ಚಿಂತನೆಯನ್ನು ಮಾಡಬಹುದು. ಮತ್ತು ಪುನಃ ಭಗವಂತ ಇಂದ್ರ ಅಲ್ಲಿ ನಾರಾಯಣನ ಪರವಾಗಿಯೂ ಕೂಡ ಅಲ್ಲಿ ಚಿಂತನೆಯನ್ನು ಮಾಡಬಹುದು. ನಾವು ಅಲ್ಲಿ ಸಾಯಣ ಭಾಷ್ಯವನ್ನು ರಾಮನಾಥಾಚಾರ್ಯ ತಿಳಿಸುವಾಗ ಅಲ್ಲಿ ಬೃಹತ್ ಅಂತ ಹೇಳುವಂಥದ್ದನ್ನು ಅವರು ಬೃಹತ್ ನಾಮಕವಾದ ಸಾಮ ಅಂತ ಹೇಳಿ ಅದರ ಚಿಂತನೆಯನ್ನು ನಡೆಸಿದರೆ ಅದರ ಆಚಾರ್ಯ ಆಗುವಾಗ ಬೃಹತ್ ಇಂದ್ರಂ ಅಂತ ಹೇಳಿ ಅಲ್ಲಿ ದೊಡ್ಡವನಾದಂತಹ ಇಂದ್ರ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ದೊಡ್ಡವನಾದಂತಹ ಇಂದ್ರ ಯಾರು ಅಂತ ಹೇಳಿದರೆ ಅದು ನಾರಾಯಣ. ಆ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿದರೆ ಅದು ಅಜಗಜಾಂತರ ವ್ಯತ್ಯಾಸ. ಯದ್ಯಪಿ ಅಲ್ಲಿ ಬೃಹತ್ ನಾಮಕನಾದಂಥ ಸಾಮ ಅಂತ ಹೇಳಿ ತಗೊಂಡ್ರೆ ವಿಶೇಷ ಅರ್ಥ ಇಲ್ಲ. ಅಲ್ಲಿ ಗಾತಿನಃ ಅಂತ ಹೇಳಿದರೆ ಸಾಮದಿಂದ ಅವನು ಹೇಳಲ್ಪಡ್ತಾನೆ. ಅರ್ಕೇವೀರ್ ಅರ್ಕಿಣಃ ಋಗ್ವೇದದಿಂದ ಅವನು ಭಗವಂತ ತಿಳಿಸಲ್ಪಡ್ತಾನೆ. ಅಲ್ಲಿ ಇಂದ್ರ ಅಲ್ಲಿ ಭಗವಂತ ಅಂದರೆ ನಾವು ಅರ್ಥ ಮಾಡೋದು, ಅವರು ನಾರಾಯಣ ಪರ ಮಾಡುವುದಿಲ್ಲ. ಇನ್ನು ವಾಣಿ ಅಂತ ಹೇಳಿ ಅನ್ಯ ಮಾತುಗಳು ಅಲ್ಲಿ ತದ್ ಭಿನ್ನವಾಗಿ ಯಜುರ್ವೇದವನ್ನು ಇಟ್ಕೊಂಡ್ರೆ ನೇರವಾಗಿ ಯಜುರ್ವೇದದಿಂದಲೂ ಕೂಡ ಅವನು ಹೇಳಲ್ಪಡ್ತಾನೆ ಅಂತ ಹೇಳಿದರೆ. ಆದರೆ ಇಲ್ಲಿ ವಿಶೇಷವಾಗಿ ಪ್ರಾಯಶಃ ಇದಿಷ್ಟರಲ್ಲಿ ಅನ್ಯವಾಣಿ ಅಂತ ಹೇಳಿ ಏನು ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ ಅದರಿಂದ ಈ ಇಡೀ ಮಂತ್ರದ ಅರ್ಥ ಹಲವು ಬಗೆಯಾಗಿ ತೆರೆದುಕೊಳ್ತದೆ. ಅನ್ಯವಾಣಿ ಅಂತ ಹೇಳಿದರೆ ಅಲ್ಲಿ ನಮಗೆ ಪ್ರಸಿದ್ಧವಾಗಿ ಮತ್ತು ಋಗ್ವೇದ ಮತ್ತು ಯಜುರ್ವೇದ ಅಂತ ಹೇಳಿ ನಾವು ಋಗ್ವೇದ ಮತ್ತು ಸಾಮವೇದವನ್ನು ಸ್ವೀಕಾರ ಮಾಡಿದರೆ ತದ್ದು ಭಿನ್ನವಾದದ್ದು ಅಂತ ಹೇಳಿ ತಗೊಂಡ್ರೆ ಅಲ್ಲಿ ವೇದಾರ್ಥವನ್ನು ನಾವು ಚಿಂತನೆ ಮಾಡಿದರೆ ಅಪೌರುಷೇಯವಾದಂತಹ ವೇದಗಳು ಅಲ್ಲಿ ಹೇಳಲ್ಪಟ್ಟಿದೆ. ತದ್ ಭಿನ್ನ ಅನ್ಯವಾಣಿ ಅದಕ್ಕೆ ಭಿನ್ನವಾದಂತಹ ವೇದಕ್ಕೆ ಸಮಾನವಾದಂತಹ ವೇದಕ್ಕೆ ಭಿನ್ನವಾದಂಥ ಇತಿಹಾಸ ಪುರಾಣ ಪಂಚರಾತ್ರಗಳನ್ನು ಇಟ್ಟುಕೊಂಡ್ರೆ ವೇದಗಳಿಂದಲೂ ಭಗವಂತ ತಿಳಿಯಲ್ಪಡ್ತಾನೆ. ಅದೇ ರೀತಿಯಾಗಿ ಇತಿಹಾಸ ಪುರಾಣಗಳಿಂದಲೂ ಅಂದರೆ ವೇದಕ್ಕೆ ಸಮಾನವಾದದ್ದು ಆದರೆ ಅಪೌರುಷೇಯವಲ್ಲ ಪೌರುಷೇಯವಾದಂತಹ ಇದರಿಂದಲೂ ಕೂಡ ಅದು ವೇದಕ್ಕೆ ಸಮಾನವಾದದ್ದು. ಅಲ್ಲಿ ಇದಾಗುವಾಗ ಇದು ಯಾವ ರೀತಿಯಾಗಿ ಕೂಡಿಸುವುದು ಅಂತ ಹೇಳಿದ್ರೆ ವೇದೇ ರಾಮಾಯಣೇತಿಯೋ ಭಾರತೆ ಪುರಾಣೆ ಭಾರತೀಯ ದತ್ತ ಆದಾವಂತೇಜ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳಿ ಏನು ಭಗವಂತ ತಿಳಿಸಿದ್ದಾನೆ. ಆದ್ದರಿಂದ ಎಲ್ಲ ಮಂತ್ರಗಳಿಂದಲೂ ಕೂಡ ಭಗವಂತನೇ ಅಲ್ಲಿ ತಿಳಿಸಲ್ಪಡ್ತಾನೆ ಅಂತ ಹೇಳಿ ತಿಳಿಸ್ತಾ ಅಲ್ಲಿ ಇತಿಹಾಸ ಪುರಾಣ ಪಂಚಮ ವೇದ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅದು ರಚಿತವಾಗಿದ್ದರೂ ಕೂಡ ಅದು ಪಂಚಮ ವೇದ ಅಂತ ಹೇಳಿ ಕರೆಯಲ್ಪಡ್ತದೆ. ಆದ್ದರಿಂದ ಇಲ್ಲಿ ಅಪೌರುಷವಾದದ್ದು ಹೇಳಲ್ಪಟ್ಟಿದೆ. ತದ್ ಭಿನ್ನವಾಗಿ ಅನ್ಯವಾಣಿ ಅಂತ ಹೇಳುವಾಗ ಅದು ಇತಿಹಾಸ ಪುರಾಣ ಪಂಚರಾತ್ರಗಳು ಪೌರುಷೇಯವಾದಂತಹ ವೇದಗಳಿಂದಲೂ ಕೂಡ ಈ ನಾರಾಯಣನೇ ಹೇಳಲ್ಪಡ್ತಾನೆ ಅಂತ ಹೇಳುವಂತಹ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಪುನಃ ಅನ್ಯವಾಣಿ ಅಂತ ಹೇಳಿ ಆಚಾರ್ಯ ಹೇಳಿದ್ದಕ್ಕೆ ಮತ್ತೊಂದು ರೀತಿಯಾಗಿಯೂ ಕೂಡ ನಾವು ಅರ್ಥವನ್ನು ಮಾಡ್ಬೋದು. ಇಲ್ಲಿ ವೈದಿಕ ವಾಂಗ್ಮಯ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಮೊದಲಾದವುಗಳು, ಅನ್ಯವಾಣಿ ಅಂತ ಹೇಳಿದರೆ ವೈದಿಕ ಭಿನ್ನವಾದಂತಹ ಲೌಕಿಕ ಶಬ್ದಗಳು ಕೂಡ ವಾಣಿ ಅಂತ ಹೇಳಿ ಶಬ್ದಗಳ ಸಮೂಹ ಶಬ್ದಗಳು ಅಲ್ಲಿ ಅದು ಕೂಡ ಅಂದರೆ ವೈದಿಕ ವಾಂಗ್ಮಯವೂ ಕೂಡ ಭಗವಂತನನ್ನು ಹೇಳ್ತದೆ. ತದ್ ಭಿನ್ನವಾಗಿ ಲೌಕಿಕ ವಾಂಗ್ಮಯವೂ ಕೂಡ ಅಲ್ಲಿ ಭಗವಂತನನ್ನೇ ಹೇಳ್ತದೆ ಅಂತ ಹೇಳುವಂತಹ
ಹಿನ್ನೆಲೆಯಲ್ಲಿ ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳುವಂಥ ಅರ್ಥ ಇದು ಕೂಡ ಅದು ಸಾರಭೂತವಾದದ್ದು. ಆದ್ದರಿಂದ ಅದು ಕೂಡ ವೇದಗಳು ಹೇಳಲ್ಪಟ್ಟಿದೆ ಅಂತ ಹೇಳೋ ಹಿನ್ನೆಲೆಯಲ್ಲಿಯೂ ಕೂಡ ಸರ್ವೇ ವೇದಾ ಸರ್ವೇ ಘೋಷಃ ಏಕಯೋ ವ್ಯಾಹೃತಿ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಎಲ್ಲ ಅಲ್ಲಿಯ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನೇ ಹೇಳ್ತದೆ ಅಂತ ಹೇಳುವಂತಹ ಚಿಂತನೆಯನ್ನು ಶಾಸ್ತ್ರ ಕೊಡ್ತದೆ. ಅದು ಕೂಡ ಇಲ್ಲಿ ಆಚಾರ್ಯರ ಭಾಷ್ಯದ ಹಿನ್ನೆಲೆಯಲ್ಲಿ ನಾವು ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳುವಂತಹ ಚಿಂತನೆಯನ್ನು ಕೂಡ ನಾವು ಮಾಡ್ಬೋದು. ಆದ್ದರಿಂದ ಇಲ್ಲಿ ಆಚಾರ್ಯರ ಭಾಷ್ಯ ಏನುಂಟು ಅದರ ಹಿನ್ನೆಲೆಯಲ್ಲಿ ವೇದಗಳ ಅರ್ಥ ಬಗೆಯಾಗಿ ತೆರೆದುಕೊಳ್ತದೆ. 3 ಬಗೆಯ ಅರ್ಥ. ಪ್ರಾಯಶಃ ರಾಮನಾಥಾಚಾರ್ಯ ಪಾಠ ಮಾಡುವಾಗ ನನಗೆ ಒಂದು ಮಂತ್ರಕ್ಕೆ ಅವರು 14 ಅರ್ಥವನ್ನು ಕೂಡ ನಾನು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಅನಂತಾವೈ ವೇದ, ಅನಂತ ವೇದಗಳು ನಮಗೆ ಆಚಾರ ತಿಳಿಸಿದಂತೆ ಅನಂತ ಅರ್ಥಗಳನ್ನು ಕೂಡ ನಾವು ಅದರಲ್ಲಿ ಕೂಡಿಸಬಹುದು. ಅದು ವೇದದ ಅದು ಮಹಾತ್ಮೆ ಅಂತ ಹೇಳಿ ತಿಳಿಸ್ತಾ ಇನ್ನೂ ಪ್ರಾಯಶಃ ಒಂದು ಅಂಶವೂ ಕೂಡ ನಮಗೆ ಪಾಠ ಈಗ ಶುರುವಾಗಿದೆ ಅಷ್ಟೇ. ಪ್ರಾಯಶಃ ಇಷ್ಟರಲ್ಲಿಯೇ ವೇದದ ಮಹತ್ವ ಏನು ಅಂತ ಹೇಳುವಂಥದ್ದನ್ನು ಪ್ರಾಯಶಃ ಅದರ ಅರ್ಥಚಿಂತನೆಯನ್ನು ಮಾಡುವಾಗ ಭಗವಂತನನ್ನು ಯಾವ ರೀತಿಯಾಗಿ ವೇದಗಳು ತಿಳಿಸಿಕೊಡ್ತು ಅಂದರೆ ವೇದಯಿತಿ ಅಂದರೆ ಅಲ್ಲಿ ವೇದದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಭಗವಂತನನ್ನು ತಿಳಿಸುವಂಥದ್ದು. ಆದ್ದರಿಂದ ಭಗವಂತನನ್ನು ತಿಳಿಬೇಕು ಅಂತ ಹೇಳಿದರೆ ಅದು ವೇದ ಮುಖೇನವೇ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆಚಾರ್ಯರು ಕೂಡ ಋಗ್ಭಾಷ್ಯವನ್ನು ಮಾಡೋ ಒಂದಷ್ಟು ಮಂತ್ರಗಳಿಗೆ ಸೂಕ್ತಗಳಿಗೆ ಅದನ್ನು ಮಾಡಿ ಇದರಂತೆ ಅರ್ಥವನ್ನು ಮಾಡಿ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ಅದು ಹೇಳಲಿಕ್ಕೆ ಸುಲಭ. ಪ್ರಾಯಶಃ ನಮಗೆ ಆಚಾರ್ಯ ಒಂದು 10-12 ಶ್ಲೋಕಗಳು ಆದಾಗ ಮತ್ತೆ ಪುನಃ ಮತ್ತೊಂದು ಮಂತ್ರದ ಚಿಂತನೆಯನ್ನು ಮಾಡುವಾಗ ನಾವು ಅದಕ್ಕೆ ಅರ್ಥವನ್ನು ಯಾಕೆಂದರೆ ಹಿಂದೆ ಮಾಡಿದಂತೆ ಮಾಡಿ ಅಂತೇಳಿ ಆಚಾರ್ಯರು ಹೇಳಿ ಒಂದಷ್ಟು ಸೂಕ್ತ ನೋಡ್ರಿ 10-12 ಶ್ಲೋಕಗಳ ಅರ್ಥದ ಚಿಂತನೆಯಲ್ಲಿ ಅದು ಇಂದ್ರ ಮಧುಚ್ಛಂದ ಅಲ್ಲಿ ಅವನು ಇಂದ್ರನನ್ನೇ ಪ್ರಧಾನವಾಗಿ ಇಟ್ಕೊಂಡು ಇಂದ್ರನಾಮ ಇದೆ. ನಾನು ಇಷ್ಟು ಹೇಳಿದಂತಹ ಅರ್ಥದಲ್ಲಿ ನೀವು ಮುಂದಿನ ಚಿಂತನೆಯನ್ನು ಮಾಡಿ ಅಂತ ಹೇಳಿದಾಗ ತುಂಬ ಕ್ಲಿಷ್ಟ ಅಂದರೆ ಶಬ್ದಕ್ಕೆ ಅರ್ಥವನ್ನು ಮಾಡ್ಬೋದು. ಅದನ್ನು ಯಾವ ರೀತಿಯಾಗಿ ಆ ಶಬ್ದಕ್ಕೆ ಅಲ್ಲಿ ಅನ್ವಯವನ್ನು ಮಾಡಿ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಅದು ಬಹಳ ಒಂದು ಏನು ಹೇಳ್ತೇವೆ ನಾವು ಮತ್ತೆ ಗೀತೆಯ ಹಿನ್ನೆಲೆಯಲ್ಲಿ ಮತ್ತು ಎಲ್ಲ ಋಗ್ಭಾಷ್ಯವನ್ನು ವೇದವನ್ನು ನಾವು ಚಿಂತಿಸಿದಾಗ ಪ್ರಾಯಶಃ ಅದು ಕಾಲಕ್ರಮೇಣ ನಮಗೆ ಅದು ಅರ್ಥವಾಗ್ತದೆ ಅಂಥೇಳಿ ನಾನು ಎಣಿಸ್ತೇನೆ. ಅದು ಆಚಾರ್ಯರು ರಾಮನಾಥಾಚಾರ್ಯ ಪಾಠ ಮಾಡುವಾಗ ಅತ್ಯಂತ ಸುಲಭವಾಗಿ ಇಂದ್ರ ಶಬ್ದಕ್ಕೆ ಏನು ಅರ್ಥ ಅಂಥೇಳಿ ಅವರು ಹೇಳುವಾಗ ಅದೆಲ್ಲವೂ ಕೂಡ ಅತ್ಯಂತ ಸುಲಭವಾಗಿ ಅರ್ಥ ಆದಂತೆ ಕಾಣ್ತದೆ. ಆದರೆ ಅದರ ಚಿಂತನೆಯನ್ನು ಮಾಡುವಾಗ ಅದರ ಆಳ ಎಷ್ಟುಂಟು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಂಡಿದ್ದೇವೆ. ಆ ಮುಖೇನ ಒಂದು ಮಂತ್ರದ ಅರ್ಥ ಅನೇಕ ಚಿಂತನೆಗಳು ನಡೆದಿದೆ. ನಾವು ಇಲ್ಲಿ ಈ ಒಂದು ವಿಶೇಷವಾಗಿ ಮಧ್ವರ ಭಾಷ್ಯ ಯಾಕೆ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅಥವಾ ವೇದಕ್ಕೆ ಅರ್ಥವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಮಧ್ವರ ಕೊಡುಗೆ ಅಂಥದ್ದು. ಅದನ್ನು ಅಂದಿಗೆ ಕಪಾಲಶಾಸ್ತ್ರಿಗಳು ಕೂಡ ಅವರು ಅಧ್ಯಾತ್ಮಪರವಾಗಿ ಅರ್ಥವನ್ನು ಯಾರೂ ಹೇಳಲಿಲ್ಲ, ನೀವು ಮಾಧ್ವರಾಗಿದ್ದೀರಿ, ಆದ್ದರಿಂದ ನೀವು ಅವರ ವ್ಯಾಖ್ಯಾನವನ್ನು ಓದಿದ್ದೀರಿ, ಅದಕ್ಕೆ ನೀವು ಈ ರೀತಿಯಾಗಿ ಅರ್ಥ ಮಾಡ್ತೀರಿ ಅಂತ ಹೇಳಿದರೆ ಅನ್ಯರೂ ಕೂಡ ಅದರ ಒಂದು ಮಹತ್ವವನ್ನು ತಿಳಿದದ್ದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಆ ರೀತಿಯಾಗಿ ಮಧ್ವರ ಒಂದು ಭಾಷ್ಯದ ಹಿನ್ನೆಲೆಯಲ್ಲಿ ಈ ಋಗ್ಭಾಷ್ಯವನ್ನು ಏನು ನಾವು ಸ್ವಲ್ಪವಾಗಿ ರಾಮನಾಥಾಚಾರ್ಯರಿಂದ ಕಲಿತಿದ್ದೇವೆ ಅದನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾದಂತಹ ವೇದವ್ಯಾಸ ಭಿನ್ನ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ.